ಹಲೋ, ನಮಸ್ತೆ. ನಾನಿವತ್ತು ಬೂಜುಗುಂಬಳಕಾಯಿ ತಿರುಳಿನ ದೋಸೆ ಹೇಳ್ಕೊಡ್ತಾ ಇದ್ದೀನಿ. ಬಹಳ ಆರೋಗ್ಯ ಕೂಡ ಅಲ್ವಾ. ಬೂಜುಗುಂಬಳಕಾಯಿ ಬಹಳ ಹೆಲ್ತಿ. ಅದ್ರ ಕಾಂಬಿನೇಷನ್ಗೆ ಬೂಜುಗುಂಬಳಕಾಯಿ ಸಿಪ್ಪೆ ಚಟ್ನಿ ಬಹಳ ಹೆಲ್ದಿ. ಅದರಿಂದ ಏನಾಗುತ್ತೆ, ನಮ್ಮ ದೇಹದೊಳಗೆ ಬೂಜುಗುಂಬಳಕಾಯಿ, ಹೀರೆಕಾಯಿ, ಸೋರೆಕಾಯಿ ಇವೆಲ್ಲ ತಿನ್ನೋದ್ರಿಂದ ಮೆಟಬಾಲಿಸಮ್ ಕರೆಕ್ಟ್ ಆಗಿರುತ್ತೆ ಮತ್ತು ನಮ್ಮ ದೇಹದೊಳಗೆ ಜೀವಕ್ರಿಯೆ ಉತ್ಪತ್ತಿ ಮಾಡೋದ ತರಕಾರಿಗಳಿವೆಲ್ಲ. ಕೇವಲ ಹೊಟ್ಟೆ ಮಾತ್ರ ತುಂಬಿಸೋದಿಲ್ಲ, ಮತ್ತು ನಮ್ಮೊಳಗಡೆ ಎಲ್ಲವನ್ನು ಬೇರೆ ಬೇರೆ ಅನ್ನೆಸೆಸರಿದನ್ನೆಲ್ಲ ಅದನ್ನ ತೆಗೆದುಹಾಕಿ ನೆಸೆಸಿಟಿ ಏನ್ ದೇಹಕ್ಕೆ ಬೇಕಿರತ್ತೆ ಅದನ್ನ ಕೊಡೋಷ್ಟು ಶಕ್ತಿ ಸ್ಪೆಷಲಿ ಬೂಜುಗುಂಬಳಕಾಯಿಗಿದೆ. ಬೇರೆ ಎಲ್ಲ ತರಕಾರಿಗಿಂತನೂ ಬೂಜುಗುಂಬಳಕಾಯಿ ಚೆನ್ನಾಗಿದೆ. ಅದಕ್ಕೆ ನಾವು ಅದ್ರ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತೀವಿ ಅಲ್ವಾ. ಸೊ ಇವತ್ತಿನ ದಿವಸ ನಾನು ಬೂಜುಗುಂಬಳಕಾಯಿ ತಿರುಳಿನ ದೋಸೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಪ್ರಾಸೆಸ್ ನೋಡೋಣವಾ, ಬನ್ನಿ. ಮೊದಲಿಗೆ ನಾನು ಹಿಂದಿನ ದಿನ ರಾತ್ರಿನೇ ಒಂದು ಲೋಟದಷ್ಟು ಅಕ್ಕಿನ ನೆನೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ನಾವು ತಿರುಳು ಜೊತೆಗೆ ಇದನ್ನು ಮಿಕ್ಸಿ ಹಾಕಬೇಕಾದ ಕಾರಣ ರಾತ್ರಿ ಮಲಗೋ ಮುಂಚೆ ನಾವು ಒಂದೆರಡು ಸಲ ತೊಳೆದು ನೀರು ತೆಗೆದುಬಿಟ್ಟು ರಾತ್ರಿ ನೆನೆ ಹಾಕ್ಬಿಡ್ಬೇಕು. ಇದು ಬೆಳಗ್ಗೆ ಎದ್ದು ಕುಂಬಳಕಾಯಿನ ತೆಗೊಂಡ್ಬಿಟ್ಟು ಆಮೇಲೆಗಡೆ ತಿರುಳೆಲ್ಲ ತೆಕ್ಕೊಂಡಿದ್ದೀನಿ, ಅದ್ರಲ್ಲಿ ಬೀಜ ಎಲ್ಲ ಇರುತ್ತಲ್ಲ ತೆಕ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಹಿಂದಿನ ರಾತ್ರಿನೇ ಒಂದು ಸ್ಪೂನಷ್ಟು ಮೆಂತ್ಯ ಕೂಡ ನೆನೆ ಹಾಕಿದ್ದೀನಿ, ಅದು ರೆಕಾರ್ಡ್ ಆಗಿಲ್ಲ. ಸೊ ಬೆಳಗ್ಗೆ ಎದ್ಮೇಲೆ ಅಲ್ಲಿ ನೋಡಿ ಅಕ್ಕಿ ಹಾಕ್ಬಿಟ್ಟು ಒಂದೇ ಸ್ಪೂನಷ್ಟು, ಮತ್ತು ಜಾಸ್ತಿ ಹಾಕ್ಬಿಟ್ರೆ ವಿಷ ಆಗುತ್ತೆ, ಒಂದೇ ಸ್ಪೂನಷ್ಟು ಮೆಂತ್ಯ ಹಾಕಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಸಪರೇಟಾಗಿ ಮತ್ತು ನಾವು ತಿರುಳನ್ನು ಹಾಕ್ಕೋಬೇಕು ಬೇರೆ. ಅದು ಹಿಟ್ಟು ತೆಗೆದ ಮೇಲೆ ಅದಕ್ಕೆ ತಿರುಳಿಗೆ ನಾನು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮತ್ತು ಅದನ್ನು ಮಿಕ್ಸಿಗೆ ಹಾಕಿ ಆ ಹಿಟ್ಟಿನ ಜೊತೆ ಬೆರೆಸಿದ್ದೀನಿ. ದೋಸೆ ಹಿಟ್ಟು ನೆನೆ ಇಟ್ಕೊಂಡಿದ್ವಲ್ಲ ನಾವು ಅಕ್ಕಿದು, ಅದ್ರ ಜೊತೆಗೆ ಬೆರೆಸಿದ್ದೀನಿ ಅಷ್ಟೇ. ಸಿಂಪಲ್ಲಾಗಿ ಭಾಳ ಚೆನ್ನಾಗಿರುತ್ತೆ, ಇದು ಭಾಳ ಹೆಲ್ದಿಯಾಗಿರುತ್ತೆ. ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನಾನು ಸೋಡಾ ಪುಡಿ ಇದು ಅವೇನೂ ಹಾಕೋದಿಲ್ಲ, ಯಾಕೆಂದರೆ ಅದು ಹಾಗೇ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೂ ಬರುತ್ತೆ, ದಪ್ಪನೂ ಬರುತ್ತೆ, ಯಾವ ರೀತಿ ಬೇಕಿದ್ರೂ ಮಾಡಿದ್ರೂ ನೀಟಾಗಿ ಬರುತ್ತೆ ಇದು. ಯಾಕೆ ರಾತ್ರಿ ಅಕ್ಕಿ ನೆನೆ ಇರುತ್ತಲ್ಲ, ಆದ ಕಾರಣ ಸ್ವಲ್ಪ ಒಂದು ಅರ್ಧ ಸ್ಪೂನು ಅಥವಾ ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ಮೆಂತ್ಯ ರಾತ್ರಿ ನೆನೆ ಹಾಕ್ಕೊಂಡಾಗ. ಯಾಕೆ ಅಂತಂದರೆ ಮತ್ತೆ ಜಾಸ್ತಿ ಹಾಕ್ಬಿಟ್ರೆ ವಿಷ ಆಗೋಗುತ್ತೆ ಅಂತ. ನೋಡಿ ಸಿಂಪಲಾಗಿ ಆಗಿದೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಎದ್ದೇಳುತ್ತೆ, ದಪ್ಪ ಬೇಕಂದ್ರೂ ಕೂಡ ದಪ್ಪನೂ ಕೂಡ ಮಾಡ್ಕೋಬೋದು. ಇದು ನಾನು ಬೂಜುಗುಂಬಳಕಾಯಿ ಸಿಪ್ಪೆ ಚಟ್ನಿ ಮಾಡಿದ್ದೀನಿ. ಅದು ಚಟ್ನಿ ಅದು ಪ್ರಾಸೆಸ್ನ ಇನ್ನೊಂದು ವೀಡಿಯೋಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಎರಡು ಕಾಂಬಿನೇಷನ್ನು. ನೀವು ಒಂದ್ಸಲ ಟ್ರೈ ಮಾಡಿ, ಅಭ್ಯಾಸ ಇಲ್ದಿದ್ರೆ, ಒಂದೊಳ್ಳೆ ಗೊತ್ತಿಲ್ದಿದ್ರೆ ಮಾತ್ರ ಭಾಳ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ತುಪ್ಪ ಅಂತೂ ದೋಸೆಗಿದ್ರೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಅನ್ಸುತ್ತೆ, ಟ್ರೈ ಮಾಡ್ತೀರಾ? ಥ್ಯಾಂಕ್ ಯು.